ವಿಕ್ರಾಂತ್, ಇಲ್ಲಿರೋ ಇಬ್ಬರದು ಮಾತು ಜಾಸ್ತಿ, ಕೆಲಸ ಕಡಿಮೆ. ನೀನಾದಷ್ಟು ಅವರಿಂದ ದೂರ ಇರು. ಹಲೋ, ಯಾರಿಗೆ ಹೇಳ್ತಿದ್ದೀರಾ? ಕಾಂತ ಅವ್ರಿಗೆ ಬೈಯೋದಾದ್ರೆ ಡೈರೆಕ್ಟಾಗಿ ಅವ್ರಿಗೆ ಬೈರಿ, ನನ್ನನ್ನು ಸೇರಿಸ್ಬೇಡಿ. ಆ್ಯಕ್ಚುಲಿ ನಿನಗಿಂತ ಕಾಂತನೇ ಬೆಟರ್. ಅವನು ಹೇಳಿದಕ್ಕಿಲ್ಲ ಅಂತ ಹೇಳಲ್ಲ. ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಬಾಸ್ ನನ್ನ ಹೊಗಳು ಬಿಟ್ರು. ಹೊಗಳದೆ ಅಂತ ಖುಷಿಯಾಗ್ಬಿಡಿ. ಇಬ್ರು ಕೋತಿಗಳೇ. ನಿಮ್ಮ ಬಾಲ ಒಂಚೂರು ಚಿಕ್ಕದು ಅಂತ ಹೇಳಿದೆ ಅಷ್ಟೆ. ವಿಕ್ರಾಂತ್, ವರ್ಕ್ ಅಂದರೆ ಇವ್ರು ಮಾತಾಡೋ ಥರ ಅಥವಾ ನೀನು ಅನ್ಕೊಂಡಿರೋ ಥರ ಈಸಿ ಆಗಿರೋದಿಲ್ಲ. ಯು ನೀಡ್ ಕಾನ್ಸಂಟ್ರೇಟ್ ಆ್ಯಂಡ್ ಗಿವ್ ಯು ಬೆಸ್ಟ್. ಓಕೆ ಬಾಸ್, ಶ್ಯೂರ್. ಸದ್ಯಕ್ಕೆ ನೀ ಹೊರಡು ವಿಕ್ರಾಂತ್, ಮಿಕ್ಕಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಕ್ರಾಂತ್, ನಿನ್ನ ಕ್ಯಾಬಿನ್ ಇನ್ನೂ ಸದ್ಯಕ್ಕೆ ರೆಡಿ ಆಗಿಲ್ಲ, ಸೊ ಯು ಕ್ಯಾನ್ ಯೂಸ್ ಅ ಮಿನಿ ಕಾನ್ಫರೆನ್ಸ್ ಹಾಲ್. ಓಕೆ ಅಗ್ರಜ. ನನ್ನ ಪರ್ಸ್ನಲ್ ಕ್ಯಾಬಿನ್ ರೆಡಿ ಆಗೋ ತನಕ ಈ ಮಿನಿ ಕಾನ್ಫರೆನ್ಸ್ ಹಾಲೇ ಗತಿ. ಆದರೂ ವರ್ಕಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳ್ಕೊಂಡು ಫೋನಲ್ಲಿ ಹರಟೆ ಹೊಡಿಯೋಕ್ಕೆ ಒಳ್ಳೆ ಪ್ರೈವಸಿ ಇದೆ. ನಮ್ಮಂಥ ಓತ್ಲಗಳಿಗೆ ಪರ್ಸ್ನಲ್ ಕ್ಯಾಬಿನ್ ಆದ್ರೇನು, ಕಾನ್ಫರೆನ್ಸ್ ಹಾಲ್ ಆದ್ರೇನು. ಈಗ ತಾನೇ ಫೋನು ಅಂತ ಇದೆ, ಆವಾಗಲೇ ಫೋನು. ಓಹ್, ನನ್ನ ಕನಸಿನ ಅರಸಿದು. ವಾಟ್? ನನ್ನ ಬಾಯಲ್ಲಿ ಇಂಥ ಒಳ್ಳೆ ಶಬ್ದನ? ಎಲ್ಲ ಪ್ಯಾರ್ ಕಾ ಸೈಡ್ ಎಫೆಕ್ಟು. ಲೇಸಿಯಸ್ ಕ್ರಿಕೆಟ್ ಬ್ರೈನು ಕವಿ ಆಗೋಯ್ತು. ಹಲೋ ಆರ್ತಿ ಅವರೇ. ವಿಕ್ಕಿ ಅವರೇ. ಮೈ ಡಿಯರ್ ಡ್ರೀಮ್ ಗರ್ಲ್, ನೀವು ಅಡ್ವೈಸ್ ಮಾಡ್ದಂಗೆ ನಾವು ನಿಯತ್ತಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀವಿ. ಇವಾಗ ತಾನೇ ಎಂಟ್ರಿ ಆಯಿತು. ಮಂತ್ ಎಂಡಲ್ಲಿ ಸ್ಯಾಲ್ರಿ ಫಿಕ್ಸು. ಇನ್ನು 1 ತಿಂಗಳಾದರೂ ನಮ್ಮ ಮದುವೆ ಆಗಲ್ಲ ಅಂತ ಅನ್ನಿಸ್ತಿದೆ. ರೀ ಆರ್ತಿ ಅವರೇ, ಅರೆ ಓಕೆ, ಅಳ್ತಿದ್ರೇನ್ರಿ? ಏನಾಯಿತು? ಅಮ್ಮ ಬಂದು ನಿಮ್ಮ ಮನೇಲಿ ಮಾತಾಡಿ ನಿಮ್ಮ ಮನೇಲೆಲ್ಲ ಓಕೆ ಅಂದಮೇಲೆ ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಂಡೆ. ಸರಿ ಹೋಯ್ತಲ್ಲ, ಇನ್ನೇನು? ಎಲ್ಲಿ ಸರಿ ಹೋಯ್ತು? ಆಮೇಲೆ ನಿಮ್ಮ ಮನೆಯಿಂದ ಯಾವ ರಿಪ್ಲೈನೂ ಇಲ್ಲ. ಇವತ್ತು ಅಪ್ಪ ಅಮ್ಮ ಮಾತಾಡೋದನ್ನು ಕೇಳಿಸ್ಕೊಂಡೆ. ಅಪ್ಪ ಹೇಳ್ತಿದ್ರು, ನಾವೇ ನಿಮ್ಮ ಮನೆಗೆ ಬರೋದು ಚೆನ್ನಾಗಿರಲ್ಲ, ಹುಡುಗಿ ನೋಡೋಕ್ಕೆ ಅಂತ ನಿಮ್ಮ ಮನೆಯಿಂದನೇ ಬರಲಿ ಅಂತ ಹೇಳ್ತಿದ್ರು. ಯಾರು ಮುಂದುವರಿಲಿಲ್ಲ ಅಂದರೆ ನಮ್ಮ ಮದುವೆ ಹೇಗಾಗುತ್ತೆ? ಈಗ ನೀವು ವಿಷಯ ತಿಳಿಸಿರಿ ತಾನೆ, ಬಿಡಿ. ಕೆಲಸ ಆಯಿತು ಅಂದ್ಕೊಳ್ಳಿ, ನಮ್ಮ ಮನೆಯವರು ನಿಮ್ಮ ಮನೆಗೆ ಬರೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ, ಸರಿನಾ? ಅಷ್ಟಾದರೆ ಸಮಾಧಾನನಾ? ವಿಕ್ಕಿ ಬಾವಂಗೆ ಲೈಫಲ್ಲಿ ಇಷ್ಟು ಬೇಗ ಸೀರಿಯಸ್ನೆಸ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ವಿಕ್ಕಿ ಬಾವ ಆಫೀಸಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಖುಷಿನ ಎಂಜಾಯ್ ಮಾಡೋಕ್ಕೆ ಬರೀ ಕೇಕ್ ಅಲ್ಲ, ಕಾಫಿನೂ ಕುಡಿಬೇಕು. ಕಾಫಿನ ಇಲ್ಲೆಲ್ಲೋ ಬೇಡ, ನಮ್ಮ ಕೆಫೆಟೇರಿಯನಲ್ಲೇ ಕುಡಿಯೋಣ. ನಿಮ್ಗೆ ಈಗೀಗ ಅಳೋದೇ ಚಟ ಆಗೋಗಿದೆ ಕಣ್ರಿ. ಕರ್ನಾಟಕದ ತುಂಬ ಕಣ್ಣೀರಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಖುಷಿ ಆದಾಗ್ಲೂ ಟೆನ್ಷನ್ ಮಾಡ್ಕೊಂಡು ಹತ್ರೆ ಕಣ್ಣಿಗೂ ಒಳ್ಳೇದಲ್ಲ, ಖುಷಿಗೂ ಒಳ್ಳೇದಲ್ಲ. ಹುಸ್ಸಪ್ಪ, ಮಂಡಿ ಮೇಲಾದ ಗಾಯಕ್ಕೆ ಯಾರೋ ಐಸ್ ಕ್ಯೂಬ್ ಬಿಟ್ಟಷ್ಟು ಖುಷಿ ಆಯಿತು ನಿಮ್ಮ ನಗೋದು ಕೇಳಿ. ಹಾಗೇನಿಲ್ಲ, ನಾನು ಆಗಾಗ ನಗ್ತೀನಿ. ಕಡೆಗೆ ಒಪ್ಕೊಂಡ್ಬಿಟ್ರಲ್ಲ ನೀವು ಆಗಾಗ ನಗೋರು ಅಂತ. ಫುಲ್ ಟೈಮ್ ನಗ್ಬೇಕ್ರಿ. ನಗೋ ಕೆಲಸ ಯಾವತ್ತು ಪಾರ್ಟ್ ಟೈಮ್ ಜಾಬ್ ಆಗಬಾರ್ದು. ನಗೋ ಕೆಲಸಕ್ಕೆ ರಿಟೈರ್ಮೆಂಟ್ ಕೂಡ ಇರಬಾರ್ದು, ಗೊತ್ತಾ? ಮೊದಲನೇ ದಿನನೇ ಜಾಬ್ ಬಗ್ಗೆ ತುಂಬ ಮಾತಾಡ್ತಿದ್ದೀರಾ. ನೀವು ಜಾಬ್ ಬಂದಿದೆ, ನನ್ನ ಜಾಬಿಗೆ ಬಂದಿದ್ದೀನಿ ಅಂತ ಇವಾಗ ನೆನಪಾಯ್ತು. ತುಂಬ ಕೆಲಸ ಇದೆ, ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ಒಳ್ಳೆ ಬುದ್ಧಿ ಬಂದಿದೆ, ಇದು ಹೀಗೆ ಇರಲಿ. ಏನಣ್ಣ ಇದು? ಯಾವನಾರ ಇದು ಕಾಫಿ ಅಂತಾರ? ಮಾಡೋದೇ ಇನ್ಸ್ಟೆಂಟ್ ಕಾಫಿ, ಅದ್ರಲ್ಲಿ ಬೇರೆ ಕಂಜೂಸಾ? ಹಾಲಿಗೆ ಕಾಫಿ ಪುಡಿ ಹಾಕ್ತಿರೋ ಅಥವಾ ಹಾಲಿಗೆ ಕಾಫಿ ಪುಡಿ ಪ್ಯಾಕೆಟ್ ತೋರಿಸಿ ಹಾಗೆ ಸೈಡಲ್ಲಿ ಇಟ್ಬಿಡ್ತಿರೋ? ಫಿಲ್ಟರ್ ಕಾಫಿ ಮಾಡೋಕ್ಕೆ ಏನು ಪ್ರಾಬ್ಲಮ್ಮು? ಅದನ್ನ ಯಾರು ಮೇಡಮ್ ಕುಡಿತಾರೆ? ಎಲ್ಲರಿಗೂ ಅರ್ಜೆಂಟ್ ಆಗಬೇಕು. ನೀವೇ ಅಡ್ಮೀನು.
ಚೇಂಜ್ ಮಾಡಿಸೋದಲ್ಲ. ಸರಿ, ಯೋಚನೆ ಮಾಡಿ ಏನೋ ಒಂದು ಮಾಡ್ತೀನಿ. ಆಗ ಹೇಗೆ ಕುಡಿಯೋಕ್ಕಾಗಲ್ಲ ಅಂತ ನಾನು ನೋಡ್ತೀನಿ. ಸರಿ ಮೇಡಮ್. ರೌಡಿ ನಂದಿನಿ, ಅರ್ಜೆಂಟು ರೌಡಿ ನಂದಿನಿ. ಏನ್ ಬಾಬಾ ನೀವು ಸ್ವಲ್ಪ ಮಿಸ್ ಆಗಿದ್ರು ಕಾಫಿ ಎಲ್ಲ ನಿಮ್ಮೇಲೆ ಚಲೋಗ್ತಿತ್ತು. ಕಾಫಿ ಕತೆ ಬಿಟ್ಟಾಕು, ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಅಯ್ಯೋ ಅದೇ ಬಿಟ್ಟಾಕಕ್ಕಾಗತ್ತೆ? ಶುಂಠಿ ಶಂಕರನ್ ಮೀಟಿಂಗ್ ತಾನೆ, ನಾನು ಅದನ್ನೇ ಬಿಟ್ಟಾಕ್ತೀನಿ. ಮೇಡಮ್ ಸೀಟಲ್ಲಿಲ್ಲ ಅಂತ ಹೇಳ್ಬಿಡಿ. ಶುಂಠಿ ಕಾಫಿ ಕುಡಿಯೋಕ್ಕೂ ಬಿಡಲ್ವಲ್ಲ? ಅಲ್ಲ ಕಾಫಿ ಕುಡಿಯೋಕ್ಕೂ ಬಿಡಲ್ವಲ್ಲ ಈ ಶುಂಠಿ? ಎಮರ್ಜೆನ್ಸಿ ಮೀಟಿಂಗ್ ರೌಡಿ ನಂದಿನಿ, ಅವನ ಜೊತೆ ಅಲ್ಲ ನನ್ನ ಜೊತೆ. ಅದೇನು ಅಂತ ಇಲ್ಲೇ ಹೇಳಿ ಬಾಬಾ. ಏನು ಅಂತ ಹೇಳಿ? ಈಗೋ ಪ್ರಾಬ್ಲಮ್ ಶುರು ಆಗಿದೆ. ನಿಮ್ಮ ಮನೆಯಿಂದ ಬಂದು ಎಂಗೇಜ್ಮೆಂಟ್ ಬಗ್ಗೆ ಮಾತಾಡಲ್ಲ ಅಂದ್ರಂತೆ. ಇದ್ರಲ್ಲಿ ಈಗೋ ಏನಿದೆ? ನಾನು ಅಮ್ಮ ಆಲ್ರೆಡಿ ಬಂದು ನಿಮ್ಮ ಮನೇಲಿ ಮಾತಾಡಿದ್ದೀವಿ. ಸಾಲದಕ್ಕೆ ನಿಮ್ಮಮ್ಮನ ಇಷ್ಟದಂತೆ ಸಾರಿ ಕೂಡ ಕೇಳಿದ್ದೀವಿ. ಈಗ ಮಾತುಕತೆಗೆ ಬರಬೇಕಾದವರು ನೀವು ಕರ್ಕೊಂಡು ಬನ್ನಿ ಅಲ್ಲ. ರೌಡಿ ನಂದಿನಿ, ಏನು ಅಂತ ಹೇಳಿ? ಬಡಪಾಯಿ ವಿಕ್ಕಿ ಸಿಗಾಕೊಂಡ್ರದೇ ಇಲ್ಲಿ. ನಾನೇನೋ ಆರತಿ ಅವ್ರಿಗೆ ಮನೆಯವ್ರನ್ನ ಕರ್ಕೊ ಬರ್ತೀನಂತ ಭರವಸೆ ಬೇರೆ ಕೊಟ್ಬಿಟ್ಟಿದ್ದೀನಿ. ಸೂಪರ್ ಬಾಬಾ, ನೀವು ಕರ್ಕೊಂಡು ಬರ್ತೀರಾ ಬಿಡಿ. ನನಗೇನೋ ಆಸೆ ಇದೆ, ಆದರೆ ಅಷ್ಟು ಈಸಿಯಾಗಿಲ್ಲ. ಎಂಗೇಜ್ಮೆಂಟ್ ಬಗ್ಗೆ ನಿಮ್ಮ ಮನೆಗೆ ಬಂದು ಮಾತಾಡೋಕ್ಕೆ ಅಮ್ಮ ಒಂದು ಕಂಡೀಷನ್ ಹಾಕಿದ್ದಾರೆ. ಮತ್ತೆ ಕಂಡೀಷನ್ ಏನ್ ಬಾಬಾ ಅದು? ನನ್ನ ಮತ್ತೆ ಆರತಿ ಮದುವೆ ಆಗ್ಬೇಕಂದ್ರೆ ಅದಕ್ಕೂ ಮೊದಲು ಅಗ್ರಜನ್ ಮದುವೆ ಆಗ್ಬೇಕಂತೆ. ಅದಕ್ಕೆ ಅವನು ಒಪ್ಬೇಕಂತೆ. ವಾಟ್? ಏನ್ ತಮಾಷೆನಾ? ಏನ್ ಮಾತು ಅಂತ ಆಡ್ತಿದ್ದೀರಾ ಬಾಬಾ? ನಿಮ್ಮಮ್ಮ ಹಗ್ಲು ಕನ್ಸ್ ಕಾಣ್ತಿದಾರ ಹೇಗೆ? ಹೋಗಿ ಹೋಗಿ ಶುಂಠಿ ಶಂಕರನ್ ಮದ್ವೆನಾ? ನಿಮ್ಮಮ್ಮ ಇಂಪಾಸಿಬಲ್ನ ಪಾಸಿಬಲ್ ಮಾಡು ಅಂತಿದ್ದಾರೆ. ಅಮ್ಮ ಸುಮ್ಮನೆ ಏನೋ ಒಂದು ಹೇಳಲ್ಲ ರೌಡಿ ನಂದಿನಿ, ಅವ್ರು ಯೋಚನೆ ಮಾಡೇ ಹೇಳಿರ್ತಾರೆ. ಸದ್ಯಕ್ಕೆ ಯೋಚನೆ ಮಾಡಿದ್ರೆ ಎಲ್ಲ ಮಾಮೂಲು ಅಂತಾನೆ ಅನ್ಸುತ್ತೆ. ಆದರೆ ಮುಂದೆ ಏನ್ ಮುಂದೆ? ಮುಂದೆನೂ ಹಾಗೆ ಅಲ್ವಾ? ಇಲ್ಲ ಅಮೂಲ್ಯ, ನಾನೇನೋ ಅಣ್ಣನ ಜೊತೆ ಇರ್ತೀನಿ, ಆದರೆ ಅವನಿಗೂ ಒಂದು ಮದುವೆ ಅನ್ನೋದು ಬೇಡವಾ? ಈಗೇನೋ ಅವನು ತಾನು ಮಾಡಿದ್ದೆ ಸರಿ, ತನ್ನ ದಾರಿನೇ ಸರಿ ಅಂತ ಹೇಳ್ಬೋದು. ಆದರೆ ಮುಂದೊಂದು ದಿನ ನನ್ನ ಆರ್ತಿನ ನೋಡಿ ನಾನು ಹಿಂದೆ ದುಡುಕ್ಬಿಟ್ಟೆ. ತಂದು ಮದುವೆ ಮಕ್ಕಳು ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ತಂದು ಒಂದು ಕುಟುಂಬ ಅಂತ ಆಗ್ತಿತ್ತು ಅಂತ ಹೊರಗಬಾರ್ದಲ್ವಾ? ಕೊರ್ಗೋದ ಶುಂಠಿ ಶಂಕರನ? ಅವನಿಗೆ ಹಾಗೆಲ್ಲ ಅನ್ಸಲ್ಲ. ಅವನೊಂಥರ ಕೈ ಕಾಲು ಕಣ್ಣು ಮೂಗು ಬಾಯಿ ಇರೋ ಮಿಷಿನು, ಜೀವ ಇರೋ ರೋಬೋಟ್ ಅದು. ಅದಕ್ಕೆ ಯಾವ ಫೀಲಿಂಗ್ಸು ಇಲ್ಲ. ಅಟ್ಲೀಸ್ಟ್ ಒಂದು ಹಾರ್ಟ್ ಇದೆಯಾ ಅನ್ನೋದೇ ಡೌಟು. ಅಮೂಲ್ಯ ಪ್ಲೀಸ್, ನಾನು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ಶುಂಠಿ ಮದ್ವೆ ಆಗ್ತಾನ? ಇದಕ್ಕೆಲ್ಲ ಅವನು ಒಪ್ಕೊಳ್ತಾನ? ಇಲ್ಲ ಬಾವಾ, ಈ ಕಂಡೀಷನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂತ ನಾನು ಹೋಗಿ ಅಮ್ಮನ ಹತ್ರ ಅಣ್ಣ ಹೇಗಾದರೂ ಹಾಳಾಗೋಗ್ಲಿ ಮೊದಲು ನನ್ನ ಮದುವೆ ಮಾಡಿ ಅಂತ ಹೇಳೋಕ್ಕಾಗುತ್ತಾ? ಯೋಚನೆ ಮಾಡೋ.